ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಪರಮ ಪೂಜ್ಯ ಡಾಕ್ಟರೇಟ್ ಹವಾ ಮಲ್ಲಿನಾಥ್ ಮಹಾರಾಜರ ಭಾಗ್ಯಲಿಂಗ ಭವಿಷ್ಯಲಿಂಗ ಆಶ್ರಮ ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ದೇವನ ಇಚ್ಛೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದಾನೆ. ಆ ಭಗವಂತನು ನಮ್ಮ ತನುವನ್ನು ಅಲ್ಲಾಡಿಸಿ ನೋಡುತ್ತಾನೆ, ನಮ್ಮ ಮನಸ್ಸನ್ನು ಅಲ್ಲಾಡಿಸಿ ನೋಡುತ್ತಾನೆ, ಧನವನ್ನು ಅಲ್ಲಾಡಿಸಿ ನೋಡುತ್ತಾನೆ. ಹೀಗೆ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸಿ, ಇದು ಭಕ್ತ ಗಾಳಿಗೆ ಹಾರಿ ಹೋಗುತ್ತದೆಯೋ ಅಥವಾ ಜೊಟ್ಟ ಇದೆಯೋ ಗಟ್ಟಿ ಇದೆಯೋ ಎಂದು ಪರೀಕ್ಷೆ ಮಾಡುತ್ತಾನೆ. ಆ ಪರೀಕ್ಷೆಗೆ ನಾವು ಸೋಲದಂತೆ ಸಾವನ್ನು ತಂದುಕೊಟ್ಟರೂ ಅದನ್ನು ಸಾವನ್ನು ಗೆಲ್ಲುತ್ತೇನೆ ಎಂಬ ಭರವಸೆ ಇರಬೇಕು. ತನುವನ್ನು ಅತ್ತ ಇತ್ತ ಹೊಳ್ಳಾಡಿಸಿ ತನುವಿನಲ್ಲಿ ಇರುವ ಇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು, ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಬಿಟ್ಟು ಅಲ್ಲಾಡಿಸುತ್ತಾನೆ. ಮನಸ್ಸನ್ನು ಅತ್ತ ಇತ್ತ ಹರಿದು ಆಕರ್ಷಣೆಗೆ ಒಳಗಾಗಿ ಮನಸ್ಸು ಯಾವ ಕಡೆ ಓಡುತ್ತದೆ, ಏನು ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಎಂಬ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಇನ್ನು ಧನವನ್ನು, ಸಂಪತ್ತನ್ನು ಕೊಟ್ಟು ದಾನ ಧರ್ಮ ಮಾಡದೇ ಇದ್ದರೆ, ನಾನು ನನ್ನದು ಮೋಹ ವ್ಯಾಮೋಹ ಇದ್ದರೆ ಆ ಕೊಟ್ಟಂಥ ಧನವನ್ನು ಒಮ್ಮೆ ಕಸಿದುಕೊಳ್ಳುತ್ತಾನೆ. ಹೀಗೆ ನಮ್ಮ ಬದುಕು ದೇವನ ಇಚ್ಛೆಯಂತೆ ಅದು ನಡೆಯುತ್ತದೆ. ಅದಕ್ಕಾಗಿ ಒಳಗಿನ ಜ್ಞಾನ ಜ್ಯೋತಿಯನ್ನು ನಾವು ಸತ್ಯವನ್ನು ಅರಿಯಬೇಕು. ಆತ್ಮವನ್ನು ಅರಿತಾಗ ಆ ಪರಮಾತ್ಮನ ಅಂಶ ನಮಗೆ ಬೆಳಕಿಗೆ ಬರುತ್ತದೆ. ಜ್ಞಾನದೀಪವೇ ನಾನು, ನಾನೇ ಪರಮಶಾಂತಿ, ನಾನೇ ಪರಮಾತ್ಮ ಎಂದಾಗ ಆ ಜ್ಞಾನವೇ ಸಂಪತ್ತು ಎಂದು ಅರಿತಾಗ ಮಾತ್ರ ನಮಗೆ ಆ ಪರಮಾತ್ಮನ ಅರಿವು ಆಗುತ್ತದೆ. ಅದಕ್ಕಾಗಿ ಆತ್ಮವಿಶ್ವಾಸ, ಶ್ರದ್ಧೆ, ನಂಬಿಕೆ, ಭಕ್ತಿ ನಾವು ಮಾಡಬೇಕು. ಈ ಜಗತ್ತಿನಲ್ಲಿ ದ್ವಂದ್ವ ಬಗೆಯ ವಿಭಿನ್ನ ಅಂಶಗಳು ಇರುತ್ತವೆ. ನಾವು ಹೌದು ಅಂದರೆ ಅವರು ಅಲ್ಲ, ನಾವು ಅಲ್ಲ ಅಂದರೆ ಹೌದು. ಆದರೂ ಸಹಿತ ನಾವು ಮನಸ್ಸನ್ನು ಆ ಕಡೆ ಈ ಕಡೆ ಹರಿಯದಂತೆ ಮನಸ್ಸನ್ನು ಸ್ಥಿಮಿತಗೊಂಡು ಸರಳತೆಯಿಂದ, ಸಹಜತೆಯಿಂದ, ಸಹನೆಯಿಂದ ಬದುಕುವುದನ್ನು ಕಲಿಯಬೇಕು. ಸುಖ ದುಃಖಗಳು ಬಂದೇ ಬರುತ್ತವೆ, ಹಗಲು ರಾತ್ರಿಗಳು ಹಾಗೆಯೇ ಆಗುತ್ತಿರುತ್ತವೆ. ಅದಕ್ಕಾಗಿ ಒಮ್ಮೆ ಮನುಷ್ಯ ಇರುತ್ತಾನೆ, ಒಮ್ಮೆ ಮನುಷ್ಯ ಇಳಿಯುತ್ತಾನೆ. ಸಾಕಷ್ಟು ಧನವನ್ನು ಕೊಟ್ಟು ಏರಿಸುತ್ತಾನೆ, ಆ ಗಾಳಿಪಟದಂತೆ ಅದು ತೋಲಾಡುತ್ತಿರುತ್ತದೆ. ನಾನು ನನ್ನದು ಗರ್ವ ಬಂದಾಗ ಆ ಗಾಳಿಪಟದ ಬಾಲವನ್ನು ಕತ್ತರಿಸಿಬಿಡುತ್ತಾನೆ. ಹೀಗೆ ನಾವು ಭಗವಂತನ ನೆನಪು ಇದ್ದಾಗ, ಭಗವಂತನ ನಾಮಸ್ಮರಣೆ ಮಾಡಿದಾಗ ನಾವು ನಮ್ಮ ಜೀವನವನ್ನು ಸುಖವಾಗಿ ಅನುಭವಿಸಲಿಕ್ಕೆ ಬರುತ್ತದೆ. ಒಂದು ಹೂವು ಸುವಾಸನೆ ಬೀರುತ್ತದೆ ಎಂದರೆ ಆ ಹೂವನ್ನು ಹೊಲಸು ಮಾಡಬಾರದು, ಅದನ್ನು ಕಿತ್ತು ಹಾಕಬಾರದು, ನಾಶ ಮಾಡಬಾರದು ಎಂಬ ಮನೋಭಾವನೆ ಇರಬೇಕು. ಕೇವಲ ಪರಿಮಳವನ್ನೇ ನಾವು ಅನುಭವಿಸಬೇಕು. ಅಂದಾಗ ಆ ಹೂವನ್ನು ಕೊಟ್ಟ ಪರಮಾತ್ಮನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾವಾಗಲೂ ಇಷ್ಟಲಿಂಗ ಪೂಜೆ, ಪ್ರಾರ್ಥನೆ, ಜ್ಞಾನ, ಜಪ, ತಪ ಮಾಡುವುದರಿಂದ, ನಾಮಸ್ಮರಣೆ ಮಾಡುವುದರಿಂದ ನಾವು ದೇವನ ಕಡೆಗೆ ಹೋಗುತ್ತೇವೆ. ಜೀವನ ವೈಭವವಾಗುತ್ತದೆ. ಅಂತಹ ಸುಂದರವಾದಂಥ ಜೀವನವನ್ನು ಸಮೃದ್ಧ ಮಾಡಿಕೊಳ್ಳಬೇಕು, ಆತ್ಮೋದ್ಧಾರ ಮಾಡಿಕೊಳ್ಳಬೇಕು. ಎಲ್ಲವೂ ಅವನದೇ, ಎಲ್ಲವೂ ಅವನ ಪ್ರಸಾದ ಎಂದು ತಿಳಿದಾಗ ನಮ್ಮ ತಪ್ಪನ್ನು ಮರುಕಳಿಸದಂತೆ ನೋಡಿಕೊಳ್ಳಬೇಕು. ಅವಸರದಿಂದ, ಅಜ್ಞಾನದಿಂದ, ಯಾವುದೇ ತಪ್ಪು ತಿಳುವಳಿಕೆಯಿಂದ ತಪ್ಪು ಯೋಚನೆ ಮಾಡಬಾರದು. ಸಂತ ಶರಣರಿಗೆ, ಸಾಧು ಸಜ್ಜನರಿಗೆ ಅಪಹಾಸ್ಯ ಮಾಡುವುದಾಗಲಿ, ಟಾಂಟ್ ಹೊಡೆಯುವುದಾಗಲಿ, ನಿಂದೆ ಮಾಡುವುದಾಗಲಿ, ಬೈಯುವುದಾಗಲಿ ಮಾಡಬಾರದು.
ಮುಂದೆ ಅದು ಕಟ್ಟಿಟ್ಟ ಬುತ್ತಿ ಅವುಗಳ ಸಂಭವಿಸೇ ತೀರುತ್ತದೆ. ಆದ್ದರಿಂದ ಜೀವನದಲ್ಲಿ ನಾವು ಕಣ್ಣು ತೆರೆದು ಬದುಕಬೇಕು, ಒಳ್ಳೆಯ ದಾರಿ ಹಿಡಿಯಬೇಕು. ಒಂದು ಬಿಡು ಎನ್ನುವಂತೆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಹಿಡಿಯಬೇಕು, ಒಳ್ಳೆಯದನ್ನೇ ಆಲೋಚಿಸಬೇಕು, ಒಳ್ಳೆಯದು ಮಾಡದೇ ಇದ್ದರೆ ಸುಮ್ಮನಿರಬೇಕು. ಹೀಗೆ ಪ್ರತಿಕ್ಷಣ ನಾವು ಕಣ್ಣು ತೆರೆದು ನಮ್ಮ ಇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಮನಸ್ಸನ್ನು ಮುಕ್ತಗೊಳಿಸಬೇಕು. ಬಲ್ಲವರ ಮಾತುಗಳನ್ನು, ಅನುಭಾವಿಗಳ ಮಾತುಗಳನ್ನು, ಶರಣರ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾವಾಗಲೂ ಸತ್ಸಂಗ ಮಾಡುತ್ತಿರಬೇಕು. ಅಂದರೆ ಸತ್ಸಂಗದಲ್ಲಿ ಸುಜ್ಞಾನಿಗಳ ಸಂಘ ಬರುತ್ತದೆ, ಸಜ್ಜನರ ಸಂಘ ಬರುತ್ತದೆ. ಆ